ಚಿಕನ್ ಫ್ರೈ ಪೀಸ್ ಪಲಾವ್ ಈ ರೆಸಿಪಿಗೆ ನಮ್ಮಲ್ಲಿ ಎಷ್ಟು ಬಿಲ್ಡಪ್ ಸಿಕ್ತು ನೋಡಿ. ಬಿರಿಯಾನಿ ತುಂಬ ಸೂಪರ್ ಆಗಿದೆ. ನಾನು ನನ್ನ ಮಗಳಿಗೆ 6ನೇ ಕ್ಲಾಸ್ಲೇ ಅಡುಗೆ ಕಲಿಸಿದ್ದಕ್ಕೂ ಸಾರ್ಥಕ ಆಯಿತು. ರೆಸ್ಟೋರೆಂಟಲ್ಲಿ ತಿಂದದಕ್ಕಿಂತನೂ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇಷ್ಟೆಲ್ಲ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದಾಳಲ್ಲ, ಬೇಷ್. ಉತ್ಸವ ಬಾಯ್ಲಿ ಬರೋ ಇಲ್ಲಿ. ಉತ್ಸವ ಹೆಂಗಿದೆ? ಅಷ್ಟೇ. ನಾವು ಸ್ವಲ್ಪ ಎಲಾಬ್ರೇಟ್ ಯುವರ್ ಆನ್ಸರ್. ಸೂಪರ್ ಆಗಿದೆ ಶ್ವೇತಾ. ಎಲೆ ಮೇಲೆ ತಿಂತಾ ಇರೋದು ರುಚಿ ಇನ್ನೂ ಡಬಲ್ ಮಾಡಿದೆ. ಸೊ ಚಿಕನ್ನು ಅನ್ನ ಒಳ್ಳೆ ಕಾಂಬಿನೇಷನ್ನು. ಫ್ರೈಡ್ ಚಿಕನ್ನು ಅನ್ನ ಇದನ್ನು ತಿನ್ನಬೇಕು ಅಂದರೆ ಎಷ್ಟೋ ದೂರ ಹೋಗ್ತೀವಿ, ಬಟ್ ಮನೇಲೇ ಎಲ್ಲ ಸಿಗ್ತಾ ಇದೆ. ಎಂಥ ಅದೃಷ್ಟ ಅಲ್ವಾ ನಮ್ಮದು. ಬಿಲ್ಡಪ್ ರಾಜ. ಸೂಪರ್. ಇಷ್ಟೊಂದು ಬಿಲ್ಡಪ್ ಆದಮೇಲೆ ಇವಾಗ ರೆಸಿಪಿ ಹೇಳಲೇಬೇಕು. ಗ್ರೀನ್ ಚಿಲ್ಲೀಸು, ಕರ್ಬೇವಿನ ಸೊಪ್ಪು ಮತ್ತು ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಆಮೇಲೆ ಎಣ್ಣೆಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೂ ಕೂಡ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಇದನ್ನು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾ ಇದಕ್ಕೆ ತೊಳೆದಿರೋ ಚಿಕನ್ ಪೀಸಸ್ನ ಹಾಕೋಣ. ಜಾಸ್ತಿ ಎಣ್ಣೆ ಹಾಕಿ ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಸಖತ್ತಾಗಿರುತ್ತೆ. ಇವಾಗ ಇದಕ್ಕೆ ಸಾಲ್ಟ್ ಹಾಕೋಣ. ಅದಾದ್ಮೇಲೆ ಮೊಸರು ಹಾಕಬೇಕು. ಒಂದು 2-3 ಸ್ಪೂನ್ಸ್ ಅಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಕ್ಕೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ, ಕಸೂರಿ ಮೇಥಿ ಮತ್ತೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಚೆನ್ನಾಗಿ ಕುಕ್ ಮಾಡೋಣ. ಇನ್ನೇನು ಒಂದು 75% ಕುಕ್ ಆಗಿದೆ ಅಂದಾಗ ಅದಕ್ಕೆ ಪೆಪ್ಪರ್ ಪೌಡರು ಮತ್ತೆ ಇನ್ನೊಂದ್ ಸ್ವಲ್ಪ ರುಚಿಗೆ ತಕ್ಕಂಗೆ ಸಾಲ್ಟ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಫಸ್ಟ್ ಫ್ರೈ ಮಾಡಿಟ್ಟಿದ್ವಲ್ಲ ಗ್ರೀನ್ ಚಿಲ್ಲೀಸು, ಕರ್ಬೇವಿನ ಸೊಪ್ಪು, ಗೋಡಂಬಿನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಫ್ರೈ ರೆಡಿ ಆಗೋಗುತ್ತೆ. ಈಗ ಬಗಾರ ರೈಸ್ ಮಾಡ್ಕೋಬೇಕು. ದೊಡ್ಡ ಪಾತ್ರೆಲಿ ಎಣ್ಣೆ ತುಪ್ಪ ಹಾಕಿ ಮಸಾಲೆ ಡಬ್ಬದಲ್ಲಿರೋ ಎಲ್ಲ ಮಸಾಲೆಗಳನ್ನು ಹಾಕಿ ಆನಿಯನ್ನ ಫ್ರೈ ಮಾಡಿ ಅದಕ್ಕೆ ಗ್ರೀನ್ ಚಿಲ್ಲೀಸ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದೆಲ್ಲ ಸ್ವಲ್ಪ ಕುಕ್ ಆದ್ಮೇಲೆ 1-2 ಸ್ಪೂನ್ ಮೊಸರು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕುಕ್ ಮಾಡಬೇಕು. 1:2 ಅಳತೆಯಲ್ಲಿ ನೀರ್ ತಗೊಂಡು ನೀರ್ನ ಸಪರೇಟ್ ಆಗಿ ಬಾಯ್ಲ್ ಮಾಡಿ ಈ ಮಸಾಲೆಗೆ ಹಾಕಿ ಆಮೇಲೆ ನೀರಲ್ಲಿ ನೆನೆಸಿದ ಅಕ್ಕಿನೂ ಕೂಡ ಹಾಕಿ ಮಿಕ್ಸ್ ಮಾಡಿ ದಮ್ ಮಾಡಕ್ಕಿಟ್ರೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಅನ್ನ ರೆಡಿ ಆಗೋಗುತ್ತೆ. ಅದೇ ಬಗಾರ ರೈಸ್ ರೆಡಿ ಆಗೋಗುತ್ತೆ. ಒಂದ್ ಬೌಲ್ ತಗೊಂಡು ಅದಕ್ಕೆ ಫಸ್ಟ್ ಒಂಚೂರು ಚಿಕನ್ ಫ್ರೈನ್ ಹಾಕಿ ಅದ್ರ ಮೇಲೆ ರೈಸ್ ಹಾಕಿ ಪ್ಲೇಟ್ ಅಲ್ಲಿ ದಬಾಕ್ಬಿಟ್ಟು ಕೊಡ್ತಾ ಇದ್ರೆ ಓಹೋ ಆಹಾ ಅಂತ ಎಲ್ಲರೂ ತಿನ್ಬೇಕು.